ಇವತ್ತು ನಾನು ಕುತ್ಕೊಂಡು ಮಾಡ್ತಕ್ಕಂಥ ಕೆಲವು ಅಭ್ಯಾಸಗಳನ್ನು ತೋರಿಸ್ಕೊಡ್ತೇನೆ. ಅದರಲ್ಲಿ ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇದ್ದವರಿಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸಗಳಿದು. ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ, ಗಮನಿಸಿ. ನೋಡಿ, ನಾವು ಹೀಗೆ ಕಾಲನ್ನು ಉದ್ದ ಚಾಚಿ ಕೂರಬೇಕಾಗುತ್ತೆ. ಈ ರೀತಿ ಕುತ್ಕೊಂಡು ನಿಧಾನವಾಗಿ ಕೈಗಳನ್ನು ಹಿಂದೆ ತನ್ನಿ, ಸ್ವಲ್ಪ ಹಿಂದೆ ಬಾಗಿಬಿಟ್ಟು ಹೊಟ್ಟೆಯ ಭಾಗವನ್ನು ಈ ರೀತಿ ಆಚೆ ಈಚೆ ತಿರುಗಿಸ್ತಾ ಹೋಗಿ. ನಮ್ಮ ಭುಜಗಳು ಹಿಂದೆ ಮುಂದೆ ಆಗ್ತಾ ಇದ್ದರೆ ಹೊಟ್ಟೆಯ ಭಾಗಕ್ಕೆ ಸರಿಯಾದ ಮರ್ದನ ಕ್ರಿಯೆ ಆಗುತ್ತೆ. ಆವಾಗ ಕರಳಿನ ಒಳಭಾಗದಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಯಾವುದೇ ಥರದ ಆಹಾರ ವಸ್ತು ಇರಲಿ, ಜಿಗುಟು ಪದಾರ್ಥ ತಿಂದಿರ್ತೀವಲ್ಲ, ಕರಳಿನ ಒಳಭಾಗದಲ್ಲಿ ಅಂಟ್ಕೊಂಡಿರುತ್ತೆ, ಅದು ಬಿಡುಗಡೆ ಆಗುತ್ತೆ. ಹಾಗಾಗಿ ಈ ಅಭ್ಯಾಸವನ್ನು ಕನಿಷ್ಠ ಪಕ್ಷ 2 ನಿಮಿಷ ಮಾಡಿ. ಮತ್ತೊಮ್ಮೆ ಗಮನಿಸಿ, ಹೀಗೆ ಮಾಡೋದು. ಆ ನಂತರ ನಾವು 2 ಕಾಲುಗಳನ್ನು ನೇರವಾಗಿ ಇಟ್ಕೊಳ್ತೀರಾ. ಸ್ವಲ್ಪ ಏನಾದರೂ ಕಾಲು ಭಾಗದಲ್ಲಿ ಕಷ್ಟ ಆಗ್ತಾ ಇದ್ದರೆ ಅಥವಾ ಮಸಲ್ಸ್ ಏನಾದರೂ ಕ್ಯಾಚಪ್ ಆದಂಗಿದ್ರೆ ಸ್ವಲ್ಪ ಹೀಗೆ ಶೇಕ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚ್ತೀರಾ. ನಿಮ್ಮ ಬಲಗೈ ಬೆನ್ನಿಂದ ಇಟ್ಕೊಳ್ತೀರಾ. ಎಡಗಡೆ ಮೊಣಕೈಯಿಂದ ಹೀಗೆ ಪ್ರೆಸ್ ಮಾಡಿ, ಹಾಗೆ ಮೊಣಕಾಲನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ ಹಿಂದೆ ಎಷ್ಟು ಸಾಧ್ಯನೋ ಅಷ್ಟು ಸಂಪೂರ್ಣವಾಗಿ ಹಿಂದೆ ತಿರುಗಿ ಸ್ವಲ್ಪ ಸಮಯ ಹಾಗೆ ಸ್ಟೇ ಮಾಡಿ. ಸ್ಥಿತಿಯಲ್ಲಿ ಇರಬೇಕು. 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಕಾಲನ್ನು ಮುಂದೆ ತರ್ತೀರಾ. ನಿಮ್ಮ ಎಡಗಾಲನ್ನು ಹೀಗೆ ಮಡಚಿಟ್ಕೊಳ್ಳಿ. ನಿಮ್ಮ ಎಡಗೈ ಬೆನ್ನಿಂದ ಹೋಗಲಿ. ಬಲಗಡೆ ಮೊಣಕೈಯಿಂದ ಮೊಣಕಾಲನ್ನು ಒತ್ತುತ್ತಾ ನಿಮ್ಮ ಬಲ ಮೊಣಕಾಲನ್ನು ಬೆರಳಿಂದ ಹಿಡ್ಕೊಳ್ಳಿ. ಹಿಂದೆ ಪೂರ್ತಿಯಾಗಿ ತಿರುಗಿ ಹೊಟ್ಟೆ ಮೇಲೆ ಸಂಪೂರ್ಣವಾದ ಒತ್ತಡ ಬೀಳುತ್ತೆ. 1 2 3 4 5 6 7 8 9 10. ಈಗ ನಿಧಾನವಾಗಿ ಕಾಲನ್ನು ನೇರ ಮಾಡಿ. ಈ ಅಭ್ಯಾಸದ ಹೆಸರು ವಕ್ರಾಸನ. ಯಾಕೆ ಇದನ್ನು ಇದೇ ರೀತಿ ಕರೀತಾರೆ ಅಂತ ನಿಮಗೆ ಅನ್ನಿಸ್ಬೋದು. ನಮ್ಮ ದೇಹ ವಕ್ರವಾಗಿ ತಿರುಗಿರುತ್ತೆ, ಹಾಗಾಗಿ ಇದನ್ನು ವಕ್ರಾಸನ ಅಂತ ಹೇಳ್ತಾರೆ. ಜೊತೆಯಲ್ಲಿ ಈ ಅಭ್ಯಾಸವನ್ನು ತಿಳಿಸ್ಕೊಟ್ಟಂಥ ಮಹರ್ಷಿ ಹೆಸರು ಕೂಡ ವಕ್ರಮುನಿಗಳು ಅಂತ. ತುಂಬ ಅಭ್ಯಾಸಗಳ ಹೆಸರುಗಳು ಆ ಋಷಿಯ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಮತ್ಸ್ಯಾಸನ ಮಾಡ್ತೀವಿ, ಮತ್ಸ್ಯೇಂದ್ರ ಋಷಿಯ ಹೆಸರದು. ದೇಹ ಸರಿಯಾಗಿ ತಿರುಗಿರುತ್ತೆ, ಹಾಗಾಗಿ ಇದನ್ನು ವಕ್ರಾಸನ ಅಂತೀವಿ. ನೋಡಿ, ಕಾಲನ್ನು ಹೀಗೆ ಮಡಚ್ತೀರಾ, ಹಿಂದೆ ಕೈ ಇಟ್ಕೊಳ್ತೀರಾ, ಮೊಣಕೈಯಿಂದ ಹೀಗೆ ಒತ್ತೀರಾ. ಸಾಧ್ಯ ಆದರೆ ಮೊಣಕಾಲನ್ನು ಹಿಡ್ಕೊಳ್ಳಿ, ಸಾಧ್ಯ ಆಗಿಲ್ಲ ಅಂದರೆ ಹೀಗೆ ಒತ್ತಿ. ಈ ರೀತಿ ಒತ್ತಿದಾಗ ಸರಿಯಾದ ಒತ್ತಡ ನಮ್ಮ ಮೂತ್ರಕೋಶದ ಮೇಲೆ ಬೀಳುತ್ತೆ. ಹಾಗೆ ನಿಮ್ಮ ಸೊಂಟದ ಭಾಗ ಪೂರ್ತಿಯಾಗಿ ತಿರುಗುತ್ತೆ. ತಿರುಗಿದಾಗ ಏನಾಗುತ್ತೆ ಅಂದರೆ ಲೋವರ್ ಬ್ಯಾಕ್ ಪೇಯ್ನ್ ಅಂದರೆ ಕೆಳಭಾಗದ ಸೊಂಟ ನೋವಿಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ 1. 2ನೇದು, ಮೂತ್ರಕೋಶಕ್ಕೆ ಒತ್ತಡ ಪೂರ್ವಕವಾಗಿ ಹಿಂಡ್ದಂಗೆ ಆಗುತ್ತೆ. ಆವಾಗ ಮೂತ್ರಕೋಶದ ಯಾವುದೇ ಥರದ ಸಮಸ್ಯೆ ಇರಲಿ ಅದರಿಂದ ಕೂಡ ಪರಿಹಾರ ಸಿಗುತ್ತೆ. ಹಾಗೆ ಮೂತ್ರಕೋಶ ಆಯಿತು, ಬೆನ್ನಿಗೆ ಆಯಿತು. ಇನ್ನು ಕರಳಿನ ಒಳಭಾಗ ಅಂದರೆ
ನಮ್ಮ ದೊಡ್ಡ ಕರಳಿರ್ಬೋದು, ಸಣ್ಣ ಕರಳಿರ್ಬೋದು, ಆ ಕರಳಿನ ಒಳಭಾಗ ಕೂಡ ಒತ್ತಡ ಪೂರ್ವಕವಾಗಿ ಹಿಂಡಿದ ರೀತಿ ಆಗೋದ್ರಿಂದ ಆಹಾರ ಕಟ್ಕೊಂಡಿರುತ್ತಲ್ಲ ಅದನ್ನು ಮಲಬದ್ಧತೆ ಅಂತ ಕರಿತೀವಿ, ಅದರಿಂದ ರಿಲೀಫ್ ಸಿಗುತ್ತೆ, ಅಂದರೆ ಬಿಡುಗಡೆ ಆಗುತ್ತೆ. ಇದು ಮತ್ತೊಂದು ಲಾಭ. ಮತ್ತೂ ಒಂದು ಲಾಭ ಇದೆ. ಅದು ಯಾವುದು ಅಂದರೆ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ, ಈ ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಈ ಗ್ರಂಥಿ ಮೇಲೆ ಸರಿಯಾದ ಒತ್ತಡ ಬೀಳುತ್ತೆ, ಜೊತೆಯಲ್ಲಿ ಹಿಂಡ್ದಂಗೆ ಆಗೋದ್ರಿಂದ ಚೆನ್ನಾಗಿ ಪ್ಯಾಂಕ್ರಿಯಾಸ್ ಗ್ರಂಥಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಹಾಗೆ ನಿಮಗೆ ಸಕ್ಕರೆ ಕಾಯಿಲೆ ಮೇಲೆ ಸಂಪೂರ್ಣವಾದ ನಿಯಂತ್ರಣ ಸಿಗುತ್ತೆ. ಜೊತೆಯಲ್ಲಿ ಸ್ವಲ್ಪ ಒಳ್ಳೆಯ ಆಹಾರವನ್ನು ತಗೋಬೇಕು. ಯಾವುದು ತಗೋಬೇಕು ಅಂತ ಆಮೇಲೆ ಹೇಳ್ತೀನಿ. ಆ ಆಹಾರ ಮತ್ತು ಅಭ್ಯಾಸವನ್ನು ಮಾಡಿದರೆ ಖಂಡಿತ ನಿಮ್ಮ ಸಕ್ಕರೆ ಕಾಯಿಲೆ 100ಕ್ಕೆ 100 ಗುಣ ಆಗಲಿಕ್ಕೆ ಸಾಧ್ಯ ಇದೆ. ಇದನ್ನು ಯಾರೂ ನಂಬಬೇಕಾಗಿಲ್ಲ, ಪರೀಕ್ಷೆ ಮಾಡಿ ನೋಡಿ ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ. ಅಭ್ಯಾಸವನ್ನು ಗಮನಿಸಿ. ನಿಧಾನವಾಗಿ ಕೈಯನ್ನು ಹೀಗೆ ಇಟ್ಕೊಳ್ತೀರಾ. ಸಾಮಾನ್ಯವಾಗಿ ದಪ್ಪ ಇದ್ದರೆ ಹಿಡ್ಕೊಳ್ಳಿಕ್ಕಾಗಲ್ಲ ಅಂದ್ಕೊಳ್ಳಿ. ಆವಾಗ ಕೈಯಿಂದ ಒತ್ತಿಬಿಟ್ಟು ಆದಷ್ಟು ಹಿಂದೆ ತಿರುಗಿ ನೋಡಿ. ಹಾಗೆ ಮತ್ತೊಂದು ಕಾಲು ಮಡಿಸ್ತೀರಾ, ಹಿಂದೆ ಕೈ ತರ್ತೀರಾ, ನಿಧಾನವಾಗಿ ಹೀಗೆ ಒತ್ತಿ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಗರ್ಭಕೋಶದ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಗರ್ಭಕೋಶಕ್ಕೂ ಬಹಳ ಉಪಯುಕ್ತವಾದಂಥ ಅಭ್ಯಾಸ. ಇದನ್ನು ತಾವೆಲ್ಲರೂ ದಯವಿಟ್ಟು ಚೆನ್ನಾಗಿ ಗಮನಿಸಬೇಕು. ಒಮ್ಮೆ ಗಮನಿಸಿ. ಸಾಧ್ಯ ಆದರೆ ಮೊಣಕಾಲನ್ನು ನಿಮ್ಮ ಎಡಗಡೆ ಹಸ್ತದಿಂದ ಮುಟ್ಲಿಕ್ಕೆ ಪ್ರಯತ್ನ ಮಾಡಿ. ಆಗಿಲ್ವಾ ಪರವಾಗಿಲ್ಲ, ಹೀಗೆ ಒತ್ತಿ ಹಿಂದೆ ಆದಷ್ಟು ಸಂಪೂರ್ಣವಾಗಿ ತಿರುಗಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ನಿಮ್ಮ ದೇಹದ ಯಾವ ಭಾಗದ ಮೇಲೆ ಯಾವ ರೀತಿ ಒತ್ತಡ ಬೀಳುತ್ತೆ ಅಂತ ಗಮನಿಸಬೇಕು. ಗಮನ ಎಲ್ಲೋ ಇಟ್ಕೊಂಡು ಅಭ್ಯಾಸ ಮಾಡೋದು ಒಳ್ಳೆಯದಲ್ಲ. ಈ ರೀತಿ ಅಭ್ಯಾಸ ಮಾಡಿದಾಗ ನಿಮ್ಮ ಬೆನ್ನಿನ ಮೂಳೆ ಕೂಡ ಪೂರ್ತಿ ತಿರುಗಿರುತ್ತೆ. ಹಾಗೆ ಮತ್ತೊಂದು ಭಾಗಕ್ಕೂ ತಿರುಗುತ್ತೆ. ಯಾಕೆಂದರೆ ಭುಜ ಹೀಗೆ ತಿರುಗುತ್ತೆ, ಸಹಜವಾಗಿ ನಿಮ್ಮ ಅರ್ಧ ಬೆನ್ನು ಕೆಳಭಾಗದ ಸೊಂಟದ ಭಾಗ ನೇರವಾಗಿರುತ್ತೆ, ಮೇಲ್ಭಾಗ ಪೂರ್ತಿಯಾಗಿ ತಿರುಗಿರುತ್ತೆ. ಹಾಗೆ ಈ ಕಡೆ ತಿರುಗಿದಾಗ ಏನಾಗುತ್ತೆ ಅಂದರೆ ಕೆಳಭಾಗ, ಸೊಂಟದ ಕೆಳಭಾಗ ಅಂದರೆ ದೇಹದ ಅರ್ಧ ಭಾಗ ಕೆಳಗಡೆ ಸ್ಥಿರವಾಗಿರುತ್ತೆ, ಮೇಲ್ಭಾಗ ಪೂರ್ತಿ ತಿರುಗುತ್ತೆ. ಹಾಗಾಗಿ ಈ ರೀತಿ ಬೆನ್ಮೂಳೆ ಇದ್ದರೆ ಹೀಗೆ ತಿರುಗುತ್ತೆ ಮತ್ತು ಹೀಗೆ ತಿರುಗುತ್ತೆ. ಎರಡೂ ಭಾಗದಲ್ಲಿ ಆಚೆ ಈಚೆ ತಿರುಗೋದ್ರಿಂದ ನಿಮ್ಮ ಸ್ಪೈನಲ್ ಕಾರ್ಡಿಗೆ ಕೂಡ ಬಹಳ ಶಕ್ತಿಯುತವಾದಂಥ ಅಭ್ಯಾಸ. ಹಾಗೆ ನಿಮ್ಮ ಬೆನ್ನು ಭಾಗದಲ್ಲಿರ್ತಕ್ಕಂಥ ನರಗಳನ್ನು ಹಿಂಡಿದ ರೀತಿ ಆಗೋದ್ರಿಂದ ಆ ನರಗಳಲ್ಲಿ ಏನಾದರೂ ನರಗಳ ಬ್ಲಾಕೇಜಸ್ ಆಗಿದ್ದರೆ ಅದು ಕೂಡ ಸ್ವಚ್ಛ ಆಗುತ್ತೆ. ರಕ್ತನಾಳದಲ್ಲಿ ಯಥೇಚ್ಛವಾದ ರಕ್ತ ಸಂಚಾರ ಆಗುತ್ತೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಮತ್ತೊಮ್ಮೆ ಹೇಳ್ತೇನೆ, ಗಮನಿಸಿ. ನಿಮ್ಮ ಲಿವರಿಗೆ ಮತ್ತು ಕಿಡ್ನಿಗೆ, ಜೊತೆಯಲ್ಲಿ ಜೀರ್ಣಾಂಗಗಳಿಗೆ ಸರಿಯಾದ ಒತ್ತಡ ಬೀಳೋದ್ರಿಂದ ಜೀರ್ಣಾಂಗ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಕರಳಿನ ಒಳಭಾಗ ಅಂದರೆ ದೊಡ್ಡ ಕರಳಿನ ಭಾಗ ಇರ್ಬೋದು, ಚಿಕ್ಕ ಕರಳಿನ ಭಾಗ ಇರ್ಬೋದು, ಈ ಕರಳಿನ ಒಳಭಾಗಕ್ಕೆ ಕೂಡ ಸರಿಯಾದ ಒತ್ತಡ ಬೀಳೋದ್ರಿಂದ ಅದು ಕೂಡ ಸದೃಢ ಆಗುತ್ತೆ. ಜೊತೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ಆದಷ್ಟು ಶೀಘ್ರವಾಗಿ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ. ಸಕ್ಕರೆ ಕಾಯಿಲೆಯವರು ಇದನ್ನು ಚೆನ್ನಾಗಿ ಮಾಡಿ. ಇದು ಪುರುಷರಿಗಾದರೆ. ಮಹಿಳೆಯರಿಗೆ ಒಂದು ಎಕ್ಸ್ಟ್ರಾ ಅಂಗಾಂಗ ಇರುತ್ತೆ. ಯಾವುದದು ಎಕ್ಸ್ಟ್ರಾ ಪಾರ್ಟ್ ಅಂದರೆ ದೇವರು ಕೊಟ್ಟಂಥ ಗರ್ಭಕೋಶ. ಆ ಗರ್ಭಕೋಶದ ಸಮಸ್ಯೆಗಳು ಸಿಕ್ಕಾಪಟ್ಟೆ ಬರುತ್ತೆ ಈ ಕಾಲದಲ್ಲಂತೂ. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ನನ್ನ ಹತ್ರ ಬರ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಬರ್ತಾರೆ. ಗರ್ಭಕೋಶದ ನಾನಾ ಥರದ ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಯಾವುದೇ ಥರದ ಗರ್ಭಕೋಶದ ಸಮಸ್ಯೆ ಇರಲಿ, ಈ ಅಭ್ಯಾಸವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೆಲವು ಸಮಯದಲ್ಲಿ ನಿಮ್ಮ ಗರ್ಭಕೋಶದ ಎಲ್ಲ ಥರದ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ. ಇದು ಹೊಟ್ಟೆಗೆ ಸಂಬಂಧಪಟ್ಟಂಥ ಅಭ್ಯಾಸ ಆಗುತ್ತೆ. ಜೊತೆಯಲ್ಲಿ ದಪ್ಪ ಇದ್ದವರಿಗೆ ಸಂತೋಷ ಪಡಬೇಕು. ಯಾಕೆ ಅಂದರೆ ಹೊಟ್ಟೆಯ ಭಾಗ ಹೀಗೆ ಹಿಂಡಿದ ರೀತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಅಂದರೆ ಈ ಭಾಗದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಕೊಬ್ಬು ಕರಗ್ತಾ ಹೋಗುತ್ತೆ. ಹೊಟ್ಟೆಯ ಭಾಗದ ಫ್ಯಾಟ್ ಕೂಡ ಕರಗಿ ಸ್ಲಿಮ್ ಆಗ್ತೀರ. ಹಾಗಾಗಿ ದಪ್ಪ ಇದ್ದವರು ಕೂಡ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಈ ಅಭ್ಯಾಸದ ಹೆಸರು ವಕ್ರಾಸನ. ಮತ್ತೊಂದು ಅಭ್ಯಾಸವನ್ನು ತಿಳಿಸ್ಕೊಡ್ತೇನೆ. ಇದನ್ನು ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಇದು ಕೂಡ ನಿಮ್ಮ ಕರಳಿನ ಒಳಭಾಗಕ್ಕೆ ಸರಿಯಾಗಿ ಶಕ್ತಿಯನ್ನು ಕೊಡುತ್ತೆ, ಸಶಕ್ತವಾಗುತ್ತೆ ಕರಳಿನ ಎಲ್ಲ ಭಾಗ. ಹಾಗೆ ಸೊಂಟದ ಭಾಗಕ್ಕೂ ಬಹಳ ಲಾಭಕಾರಿ. ಜೊತೆಯಲ್ಲಿ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕೂಡ ಸಂಪೂರ್ಣವಾಗಿ ಕರಗಿಸುತ್ತೆ. ಗರ್ಭಕೋಶಕ್ಕಂತೂ ಅತ್ಯಂತ ಉಪಯುಕ್ತವಾದಂಥ ಅಭ್ಯಾಸ. ನೆನ್ಪಿಟ್ಕೊಳ್ಳಿ, ಅಭ್ಯಾಸದ ಹೆಸರು
ಮತ್ಸ್ಯೇಂದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕೂಡ ಕರೀತಾರೆ. ಒಂದು ಕಾಲನ್ನು ಹೀಗೆ ಸಂಪೂರ್ಣವಾಗಿ ಮಡಚಿ ಮತ್ತೊಂದು ಕಾಲನ್ನು ಈ ರೀತಿ ಪಕ್ಕದಲ್ಲೇ ಇಟ್ಕೋಬೇಕು. ನಿಧಾನವಾಗಿ ಯಾವ ಕಾಲನ್ನು ಮಡಚ್ತೀರೋ ಆ ಕೈಯನ್ನು ಹಿಂದೆ ಇಟ್ಕೊಳ್ಳಿ. ಹೀಗೆ ಮೊಣಕಾಲನ್ನು ಹಿಡ್ಕೊಳ್ಳಿ. ಆದಷ್ಟು ಹಿಂದೆ ಸಂಪೂರ್ಣವಾಗಿ ತಿರುಗಿ. 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಕಾಲನ್ನು ಮುಂದೆ ತನ್ನಿ. ಮತ್ತೊಂದು ಕಾಲನ್ನು ಮುಂದೆ ತನ್ನಿ. ಎಡಗಾಲನ್ನು ಸಂಪೂರ್ಣವಾಗಿ ಮಡಚಿ ಹಾಗೆ ಬಲಗಾಲನ್ನು ಎಡಗಾಲಿನ ಹೊರಭಾಗದಲ್ಲಿ ಇಟ್ಕೋಬೇಕು. ಹಾಗೆ ಬಲಗೈಯನ್ನು ಹಿಂದೆ ತನ್ನಿ. ಎಡಗೈಯಿಂದ ಸರಿಯಾಗಿ ಒತ್ತಡವನ್ನು ಹಾಕಿ ಆದಷ್ಟು ಹಿಂದೆ ಸಂಪೂರ್ಣವಾಗಿ ತಿರುಗಿ ಸ್ವಲ್ಪ ಸಮಯ ಅದೇ ಸ್ಥಿತಿಯಲ್ಲಿ ಇರಬೇಕು. 1 2 3 4 5 6 7 8 9 10. ನೋಡಿ, ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಬಹಳ ಲಾಭಕಾರಿ. ಯಾವುದಕ್ಕೆ? ನಿಮ್ಮ ಉದರ ಸಂಬಂಧಿ ಅಂದರೆ ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಸರಿಯಾದಂಥ ಶಕ್ತಿಯನ್ನು ಕೊಡುತ್ತೆ. ಮಲಬದ್ಧತೆ ಇದ್ದವರಿಗಂತೂ ಬಹಳ ಲಾಭಕಾರಿ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ. ನೆನಪಿರಲಿ, ಹೆಣ್ಮಕ್ಳು ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ, ಗಮನ ಇಡಿ. ನಿಮ್ಮ ಎಲ್ಲ ಗರ್ಭಕೋಶದ ಸಮಸ್ಯೆಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ ಈ ಅರ್ಧ ಮತ್ಸ್ಯೇಂದ್ರಾಸನ. ದಪ್ಪ ಇದ್ದೀರಾ, ಮಾಡಲಿಕ್ಕಾಗೋದಿಲ್ಲ ಗುರುಗಳೇ ಅಂತ ಕೆಲವ್ರು ಹೇಳ್ತಾರೆ. ನೋಡಿ, ಅವಾಗೇನು ಮಾಡಿ ಅಂದರೆ ಹೀಗೆ ಇಟ್ಕೊಳ್ಳಿ. ಕೈ ಹಿಡ್ಕೊಳ್ಳಿಕ್ಕಾಗಿಲ್ಲ ಪರವಾಗಿಲ್ಲ, ಈ ಮೊಣಕೈಯಿಂದ ಸರಿಯಾಗಿ ಒತ್ತಡವನ್ನು ತನ್ನಿ ಹಿಂದೆ ತಿರುಗಿ ಈ ರೀತಿ. ಅವಾಗ ಏನಾಗುತ್ತೆ ಅಂದರೆ ಈ ತೊಡೆಯ ಭಾಗ ಈ ಹೊಟ್ಟೆಯ ಭಾಗಕ್ಕೆ ಸರಿಯಾಗಿ ಒತ್ತಡ ತರೋದ್ರಿಂದ ಗರ್ಭಕೋಶದ ಒಂದು ಭಾಗಕ್ಕೆ ಸರಿಯಾಗಿ ಒತ್ತಡ ಬೀಳುತ್ತೆ. ಜೊತೆಯಲ್ಲಿ ಪೂರ್ತಿ ತಿರುಗಿರುತ್ತೆ, ಹಿಂಡ್ದಂಗಾಗಿರುತ್ತೆ. ಹಾಗೆ ಮತ್ತೊಂದು ಭಾಗಕ್ಕೆ ಮಾಡಿದಾಗ ಮತ್ತೊಂದು ಭಾಗದಲ್ಲೂ ಗರ್ಭಕೋಶ ಉಲ್ಟಾ ಹಿಂಡ್ಕೊಂಡಂಗಾಗಿರುತ್ತೆ, ಅಲ್ಲಿ ಸರಿಯಾದ ಒತ್ತಡ ತರುತ್ತೆ. ಹಾಗಾಗಿ ನಿಮ್ಮ ಗರ್ಭಕೋಶ ಸದೃಢವಾಗುತ್ತೆ. ಹಾಗೆ ಮೂತ್ರಕೋಶದ ಕೆಳಭಾಗದಲ್ಲಿ ಏನಾದರೂ ಗಲೀಜಿದ್ದರೆ ಆ ಗಲೀಜು ಸಂಗ್ರಹ ಆಗಿಯೇ ಸ್ಟೋನ್ ಫಾರ್ಮೇಷನ್ ಆಗೋದು, ಅಂದರೆ ಕಲ್ಲಾಗುತ್ತೆ. ಅದು ಉಳಿದು ಏನಾಗುತ್ತೆ ಅಂದರೆ ಗಟ್ಟಿ ಆಗುತ್ತೆ. ಅದನ್ನೇ ಮೂತ್ರಕೋಶದಲ್ಲಿ ಕಲ್ಲು ಇದೆ ಅಂತ ತಿಳಿಸೋದು. ಇದು ಕೂಡ ಪರಿಹಾರ ಆಗುತ್ತೆ. ಹಾಗೆ ನಿಮ್ಮ ಮೂತ್ರಕೋಶದ ಯಾವುದೇ ಥರದ ಸಮಸ್ಯೆ ಇರಲಿ ಸದೃಢವಾಗ್ತಾ ಹೋಗುತ್ತೆ ಮೂತ್ರಕೋಶ. ಎಷ್ಟು ಸಮಯದಿಂದ? ಕೇವಲ 6 ತಿಂಗಳು ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೆನ್ಪಿಟ್ಕೊಳ್ಳಿ, ಈ ಅಭ್ಯಾಸವನ್ನು ಯಾರ್ಯಾರು ಮಾಡಬೇಕು? ಎಲ್ಲರೂ ಮಾಡ್ಬೋದು. ಯಾರು ಮಾಡಬಾರ್ದು ಅಂದರೆ ರೀಸೆಂಟಾಗಿ, ಅಂದರೆ ಇತ್ತೀಚಿನ ದಿನದಲ್ಲಿ 6 ತಿಂಗಳು ಒಳಗಡೆ ಯಾವುದಾದ್ರೂ ಹೊಟ್ಟೆಗೆ ಸಂಬಂಧಪಟ್ಟಂಥ ಆಪ್ರೇಷನ್ಸ್ ಆಗಿದ್ದರೆ ದಯವಿಟ್ಟು ಅಂಥವ್ರು 6 ತಿಂಗಳವರೆಗೂ ಮಾಡಬೇಡಿ. ಇನ್ನು ಉಳಿದವರು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಈ ಅಭ್ಯಾಸ ಮಾಡ್ಬೋದು. ಈ 2 ಅಭ್ಯಾಸಗಳನ್ನು ಮಾಡಿ ಹೊಟ್ಟೆಗೆ ಸಂಬಂಧಪಟ್ಟಂಥ, ಬೆನ್ನಿಗೆ ಸಂಬಂಧಪಟ್ಟಂಥ ಈ ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.